ಎಲ್ಲರಿಗೂ ನಮಸ್ಕಾರ. ಮ್ಯಾಂಡೇಟ್ರಿ ಡಿಸ್ಪ್ಲೇನ ಯಾವ ರೀತಿಯಾಗಿ ಡಿಸ್ಪ್ಲೇ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. HR ಕಡೆಯಿಂದ ನಿಮಗೆ ಒಂದು ಮೇಲ್ ಬರುತ್ತೆ. ಅದರಲ್ಲಿ ಲಿಸ್ಟು ಹಾಗೆ ಲಿಸ್ಟಿನ ಪ್ರಕಾರ ಡಿಸ್ಪ್ಲೇಗಳಿರುತ್ತೆ. ಎಲ್ಲದನ್ನು ಪ್ರಿಂಟೌಟ್ ತೊಗೊಂಡು ಈ ರೀತಿಯಾಗಿ ಮ್ಯಾಂಡೇಟ್ರಿಯಾಗಿ ನಾವು ಡ್ಯಾಶ್ ಬೋರ್ಡಲ್ಲಿ ಹಾಕುವಂಥದ್ದನ್ನೆಲ್ಲ ಕವರ್ ಹಾಕಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಇನ್ನೊಂದಷ್ಟು ವಸ್ತುಗಳ ಜೊತೆಗೆ ಸ್ಟಿಕ್ ಮಾಡುವಂಥ ಡಿಸ್ಪ್ಲೇಗಳನ್ನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಲಿಸ್ಟನ್ನು ನೋಡಿಕೊಂಡು ನೀವು ಡಿಸ್ಪ್ಲೇನ ಮಾಡಬೇಕಾಗತ್ತೆ. ಮೊದಲು ಆಲ್ರೆಡಿ ಡಿಸ್ಪ್ಲೇ ಆಗಿರುವಂಥದ್ದನ್ನು ಎಲ್ಲದನ್ನು ಕೂಡ ರಿಮೂವ್ ಮಾಡ್ಕೋಬೇಕು. ನಂತರ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಕವರ್ಗೆ ಹಾಕ್ಕೊಂಡು ಇದನ್ನು ಒಂದಾದ ನಂತರ ನೀವು ಈ ರೀತಿಯಾಗಿ ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಎಲ್ಲೂ ಕೂಡ ಗ್ಯಾಪ್ ಬಿಡದೆ, ಹಾಗೆ ಕವರ್ ಕೂಡ ಎಂಟಿ ಆಗದೆ ನೀಟಾಗಿ ನೋಡಿಕೊಂಡು ಒಂದ್ರ ಪಕ್ಕ ಒಂದು ನೀಟಾಗಿ ಈ ರೀತಿಯಾಗಿ ಜೋಡಿಸಿ ನೀವು ಪಿನ್ನನ್ನು ಹಾಕಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ಹಾಕಿದ ನಂತರ ಮೊದಲು ಒಂದು ಲೈನ್ ಈ ರೀತಿಯಾಗಿರುತ್ತೆ. ಇದನ್ನೇ ನೋಡಿಕೊಂಡು ಇದೇ ರೀತಿಯಾಗಿ ನೀವು ಸ್ಟಿಕ್ ಮಾಡಿದ್ರೆ ಬಹಳನೇ ಒಳ್ಳೆಯದು. ಎರಡು ಬೋರ್ಡ್ ಕೂಡ ಜೊತೆಯಾಗಿ ಇರೋದ್ರಿಂದ ಈ ರೀತಿ ಒಂದು ಲೈನ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಹೀಗೆ ಇದೇ ರೀತಿ ಎರಡನೇ ಲೈನ್ನು ಕೂಡ ಇದೇ ರೀತಿಯಾಗಿ ಡಿಸ್ಪ್ಲೇ ಮಾಡಬೇಕಾಗತ್ತೆ. ಇನ್ನು ಇದು ಮೂರನೇ ಲೈನ್. ಇದನ್ನು ಕೂಡ ನೀಟಾಗಿ ಝೂಮ್ ಮಾಡಿ ನೀವು ನೋಡ್ಬೋದು ಯಾವ ಡಿಸ್ಪ್ಲೇನ ಮಾಡಿದ್ದೀವಿ ಅಂತ. ಅದರ ಹೆಸರು ತಕ್ಕಂತೆ ನೀವು ಕೂಡ ಇದೇ ರೀತಿಯಾಗಿ ಅರೇಂಜ್ ಮಾಡಿ ಡಿಸ್ಪ್ಲೇ ಮಾಡೋದ್ರಿಂದ ತುಂಬ ಈಸಿಯಾಗಿ ಡಿಸ್ಪ್ಲೇ ಮಾಡ್ಬೋದು. ಹಾಗೆ ಎಲ್ಲವನ್ನು ಕೂಡ ನೀಟಾಗಿ ಡಿಸ್ಪ್ಲೇಯಲ್ಲಿ ಕಾಣಿಸೋ ಥರ ಈ ರೀತಿ ಮಾಡಬಹುದು. ಈ ರೀತಿಯೇ ನೀವು ಕೂಡ ನಿಮ್ಮ ಬ್ರಾಂಚ್ಗಳಲ್ಲಿ ಮಾಡಬೇಕಾಗತ್ತೆ. ಇನ್ನೂ ಹಲವಾರು ಡಿಸ್ಪ್ಲೇ ಇದೆ. ಹಾಗೆ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡೋದಕ್ಕೆ ಜಾಗ ಇಲ್ಲದೇ ಇರುವಂಥ ಕಾರಣಕ್ಕೆ ಈ ರೀತಿಯಾಗಿ ಒಂದು ಡಿಸ್ಪ್ಲೇಯಿಂದ ಇನ್ನೊಂದು ಡಿಸ್ಪ್ಲೇ ಮಧ್ಯದಲ್ಲಿ ಟ್ರಾನ್ಸ್ಪರೆಂಟ್ ಟೇಪ್ನ ಹಾಕಿ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ರೆಡಿ ಮಾಡಿಕೊಂಡು ನಾವು ಡಿಸ್ಪ್ಲೇ ಮಾಡಿದ್ದೀವಿ ನೋಡಿ, ಬೋರ್ಡ್ ಕೆಳಗಡೆ ಈ ರೀತಿಯಾಗಿ ಗೋಡೆಗೆ ಟ್ರಾನ್ಸ್ಪರೆಂಟ್ ಟೇಪ್ನ ಬಳಸ್ಕೊಂಡು ನೀವು ಈ ರೀತಿ ಡಿಸ್ಪ್ಲೇ ಮಾಡಬೇಕಾಗತ್ತೆ. ಓಕೆನಾ? ನಂತರ ಇನ್ನೂ ಒಂದು 3ರಿಂದ 4 ಎಕ್ಸ್ಟ್ರಾ ಆದಾಗ ಈ ರೀತಿಯಾಗಿ ಪಕ್ಕದಲ್ಲಿ ಹಾಕ್ಕೊಂಡು ನಂತರ ಈ ರೀತಿಯಾಗಿ ಡಿಸ್ಪ್ಲೇ ಮಾಡಬೇಕು. ನೋಡಿ, ಫೈನಲ್ ಆಗಿ ಮ್ಯಾಂಡೇಟ್ರಿ ಡಿಸ್ಪ್ಲೇ ಅಥವಾ ಸರ್ಟಿಫಿಕೇಟ್ ಮಾತ್ರ ಇದಾಗಿರುತ್ತೆ. ಇನ್ನು ಇದ್ರ ಕೆಳಗಡೆ ಮೇಯ್ನಾಗಿ ಪದೇ ಚೇಂಜ್ ಮಾಡುವಂಥದ್ದಂದರೆ ಇವೆರಡು ಡಿಸ್ಪ್ಲೇ, ಇಂಟ್ರೆಸ್ಟ್ ಚೇಂಜ್ ಆಗುವಂಥ ಡಿಸ್ಪ್ಲೇ ಹಾಗೆ ಸ್ಟಾಫ್ ಡೀಟೇಲ್ಸ್. ಈ ಇಂಟ್ರೆಸ್ಟ್ ರೇಟಿಂಗ್ಸ್ ಏನಿದೆ ಇದು ಪದೇ ಚೇಂಜ್ ಆಗ್ತಾ ಇರುತ್ತೆ. ನೀವು ಮೇಲ್ ಬಂದಾಗ ಈ ಹಳೆದನ್ನು ರಿಮೂವ್ ಮಾಡಿ ಹೊಸದನ್ನು ಅದೇ ಜಾಗಕ್ಕೆ ಪೇಸ್ಟ್ ಮಾಡಬೇಕು. ನಂತರ ಸ್ಟಾಫ್ ಡೀಟೇಲ್ಸು ಕೂಡ ಹೌದು, ಯಾರೇ ಒಬ್ಬರು ಬಿಟ್ಟು ಹೋದರೆ ಹೊಸಬ್ರು ಜಾಯ್ನ್ ಆದರೆ ಈ ಶೀಟು ನೀವು ಅಪ್ಡೇಟ್ ಮಾಡಿ ಇಲ್ಲಿ ರಿಮೂವ್ ಮಾಡಿ ಹಳೆದನ್ನು ಹೊಸದನ್ನು ಪೇಸ್ಟ್ ಮಾಡಬೇಕಾಗತ್ತೆ. ಆ ಕಾರಣಕ್ಕೆ ಈ ಎರಡು ಡಿಸ್ಪ್ಲೇನ ಪಕ್ಕದಲ್ಲಿ ಸಪ್ರೇಟಾಗಿ ಸ್ವಲ್ಪ ಕಾಣೋ ಥರ ನಾವು ಪೇಸ್ಟ್ ಮಾಡಿದ್ದೀವಿ. ಈ ರೀತಿಯೇ ನೀವು ಮಾಡಿಕೊಂಡ್ರೆ ಯಾವ ಡಿಸ್ಪ್ಲೇನ ಪದೇ ಚೇಂಜ್ ಮಾಡಬೇಕು ನೋಡಿ, ಅದು ನಿಮಗೆ ಸುಲಭವಾಗಿ ಸಿಗುತ್ತೆ, ಸುಲಭವಾಗಿ ಗೊತ್ತಾಗತ್ತೆ. ಜೊತೆಗೆ ಡಿಸ್ಪ್ಲೇ ಪಕ್ಕ ಅಂದರೆ ಈ ಬೋರ್ಡಿನ ಪಕ್ಕ ರೂಟ್ ಮ್ಯಾಪು ಕೂಡ ಹಾಕಬೇಕಾಗತ್ತೆ. ಇನ್ನು ಈ ಬೇರೆ ಡಿಸ್ಪ್ಲೇಗಳನ್ನ ಡಿಸ್ಪ್ಲೇ ಮಾಡೋದಕ್ಕೆ ನಾವು ಗೋಡೆಗೆ ಪ್ಲಾಸ್ಟರ್ನ ಹಾಕಬೇಕಾಗತ್ತೆ. ಅದ್ರ ಬದಲು ಈ ರೀತಿಯಾಗಿ ನೀವು ಟ್ರಾನ್ಸ್ಪರೆಂಟ್ ಟೇಪ್ನ ತಗೊಂಡು ಒಂದು ಡಿಸ್ಪ್ಲೇ ಹಿಂದಗಡೆ ಅಂದರೆ ಪೇಜಿನ ಹಿಂದಗಡೆ ಈ ರೀತಿಯಾಗಿ ಎರಡೂ ಕಡೆನೂ ಪೇಸ್ಟ್ ಮಾಡಿಕೊಂಡು ನೀವು ನಂತರ ಗೋಡೆಗೆ ಅಂಟಿಸೋದ್ರಿಂದ ಗೋಡೆ ಪ್ಯಾಚ್ ವರ್ಕ್ ಥರನೂ ಅನಿಸೋದಿಲ್ಲ, ಹಾಗೆ ನೀಟಾಗೂ ಕೂಡ ಕಾಣುತ್ತೆ. ಈ ರೀತಿಯೂ ಕೂಡ ಮಾಡ್ಬೋದು, ಅಥವಾ ನಿಮಗೆ ಯಾವುದು ಸುಲಭ ಅನಿಸುತ್ತೆ ಅಥವಾ ನಿಮಗೆ ಬೇರೆ ಯಾವ್ದಾರ ಟೆಕ್ನಿಕ್ ಗೊತ್ತಿದ್ರೆ ನೀವು ಕೂಡ ಅದನ್ನು ಬಳಸ್ಕೋಬೋದು. ಮ್ಯಾಂಡೇಟ್ರಿ ಡಿಸ್ಪ್ಲೇ ಇವಾಗ ರೆಡಿ ಇದೆ. ನಂತರ ಬೇರೆ ಡಿಸ್ಪ್ಲೇಗಳನ್ನು ಮಾಡೋಣ. ಮೊದಲು ಆಫೀಸ್ ಟೈಮಿಂಗ್ಸ್ನ ಆಫೀಸ್ ಎಂಟ್ರೆನ್ಸಲ್ಲಿ ಹಾಕಬೇಕಾಗತ್ತೆ, ಅಂದರೆ ಆಫೀಸಿನ ಹೊರಗಡೆ ಹಾಕಬೇಕಾಗತ್ತೆ. ಇನ್ನು ಅದರ ಕೆಳಗಡೆ ನೀವು ಲೀವ್ ಯೋರ್ ಫುಡ್ವೇರ್ ಅನ್ನೋ ಪೋಸ್ಟ್ ಪೇರ್ನ ಹಾಕಬೇಕು. ಚಪ್ಪಲಿ ಬಿಡುವಂಥ ಜಾಗನ ನೀವು ತೋರಿಸ್ದಂಗೆ ಈ ಡಿಸ್ಪ್ಲೇನ ಹಾಕಬೇಕಾಗತ್ತೆ. ಇನ್ನು ಆಫೀಸ್ ಎಂಟ್ರೆನ್ಸಲ್ಲೇ ಹಾಕಬೇಕು. ಅದ್ರ ಜೊತೆಗೆ ಆಫೀಸ್ ಎಂಟ್ರೆನ್ಸಲ್ಲೇ ನೋ ಸ್ಮೋಕಿಂಗ್ ಝೋನ್ ಡಿಸ್ಪ್ಲೇನೂ ಕೂಡ ಹಾಕಬೇಕಾಗತ್ತೆ. ಮ್ಯಾಂಡೇಟ್ರಿಯಾಗಿ ಈ 3 ಡಿಸ್ಪ್ಲೇ ಆಫೀಸಿಂದ ಹೊರಗಡೆ ಇರಬೇಕಾಗತ್ತೆ. ಇನ್ನು ಇದರಿಂದ ಒಳಗಡೆ ಹೋದಾಗ ಬೇರೆ ಡಿಸ್ಪ್ಲೇಗಳು ಕೂಡ ಬರುತ್ತೆ. ಈ 3 ಡಿಸ್ಪ್ಲೇ ಆಫೀಸಿಂದ ಹೊರಗಡೆ ಇರಬೇಕು.
ಈಗ ಆಫೀಸ್ ಎಂಟ್ರಿ ಆಗಿದ ತಕ್ಷಣ 3 ಮೇನ್ ಆಗಿರುವಂಥ ಡಿಸ್ಪ್ಲೇ ಕಾಣಿಸ್ಬೇಕು. ಈ ರೀತಿಯಾಗಿ ಡಿಸ್ಪ್ಲೇ ಮಾಡಬೇಕು. ಮೊದಲನೇದು ಕ್ಯಾಮ್ರಾ ಕವರೇಜ್ ಇದೆ ಅನ್ನೋ ಒಂದು ಡಿಸ್ಪ್ಲೇ, ಹಾಗೆ ಸಜೆಷನ್ ಕಂಪ್ಲೇಂಟ್ ಬಾಕ್ಸ್, ಇನ್ನು ಒಂದು ನೋ ಚೈಲ್ಡ್ ಲೇಬರ್. ಈ 3 ಡಿಸ್ಪ್ಲೇ ನಾವು ಆಫೀಸ್ಗೆ ಎಂಟ್ರಿ ಆಗಿದ ತಕ್ಷಣ ಕಾಣಿಸುವಂತೆ ಬ್ರಾಂಚ್ಗಳಲ್ಲಿ ನೀವೆಲ್ಲರೂ ಡಿಸ್ಪ್ಲೇ ಮಾಡಬೇಕಾಗತ್ತೆ. ಈ 3 ಡಿಸ್ಪ್ಲೇಯಿಂದ ಕಸ್ಟಮರ್ಗೆ ಮೇಯ್ನಾಗಿ ಹೋಗಬೇಕಾಗಿರುವಂಥ ಇನ್ಫಾರ್ಮೇಷನ್ ತಲುಪತ್ತೆ. ಒಂದು, ಈ ಬ್ರಾಂಚ್ ಕ್ಯಾಮ್ರಾ ಕವರೇಜ್ ಇದೆ, ಇನ್ನು ಮಕ್ಕಳನ್ನ ಕೆಲಸಕ್ಕೆ ತಗೊಳ್ಳೋದಿಲ್ಲ, ಇನ್ನು ಕಸ್ಟಮರ್ ಸಜೆಷನ್ಸ್ ಅಥವಾ ಅವರ ಕಂಪ್ಲೇಂಟ್ ಇದ್ದರೆ ಈ ಬಾಕ್ಸಿನಲ್ಲಿ ಡ್ರಾಪ್ ಮಾಡಬಹುದು ಅನ್ನೋ ಒಂದು ಮಾಹಿತಿ ಅವ್ರಿಗೆ ಸಿಗುತ್ತೆ. ಇನ್ನು ಆಫೀಸಲ್ಲಿ ಎಲ್ಲಿ ನೀರಿರುತ್ತೆ, ಕುಡಿಯೋವಂಥ ನೀರು, ಅದ್ರ ಪಕ್ಕದಲ್ಲಿ ಈ ಪೋಸ್ಟನ್ನು ಹಾಕಬೇಕು. ಇನ್ನು ಡಸ್ಟ್ಬಿನ್ ಹತ್ರ ಈ ಪೋಸ್ಟರ್ ಯೂಸ್ ಮೀ ಅನ್ನೋ ಒಂದು ಪೋಸ್ಟರ್ನ ಹಾಕಬೇಕು. ಹಾಗೆ ಪ್ರತಿಯೊಂದು ಬ್ರಾಂಚಲ್ಲಿ BOE ಇರ್ತಾರೆ, ಅವ್ರು ಕೂತ್ಕೊಂಡಿರುವಂಥ ಎದುರುಗಡೆ ಇರುವಂಥ ಟೇಬಲಲ್ಲೇ ಮೇ ಐ ಹೆಲ್ಪ್ ಯು ಅನ್ನೋ ಪೋಸ್ಟರ್ನ ಮ್ಯಾಂಡೇಟ್ರಿಯಾಗಿ ಹಾಕಬೇಕಾಗತ್ತೆ. ಕಂಪನಿಯ ಎಸ್ಕಲೇಷನ್ ಮ್ಯಾಟ್ರಿಕ್ಸ್ ಅನ್ನೋ ಒಂದು ಲಿಸ್ಟ್ ಇರುತ್ತೆ. ಈ ಲಿಸ್ಟನ್ನ BOE ಕೂತ್ಕೊಳ್ಳುವಂಥ ಜಾಗದ ಸುತ್ತಮುತ್ತ ಹಾಕಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ವಿಷಯಕ್ಕೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕಾಗತ್ತೆ. ಇದು ಅವರ ಜಾಗದ ಸುತ್ತಮುತ್ತ ಇದ್ದರೆ ತುಂಬಾ ಮುಖ್ಯ. ಇನ್ನು ಈ ಬ್ರ್ಯಾಂಚಲ್ಲಿ ಒಂದು ಕ್ಯಾಲೆಂಡರ್ ಇರಬೇಕು. ಯಾವುದೇ ಥರದ ಬ್ರ್ಯಾಂಡ್ ಕ್ಯಾಲೆಂಡರ್ ಇರಬಾರ್ದು. ಬೆಂಗಳೂರು ಪ್ರೆಸ್ ಕ್ಯಾಲೆಂಡರ್ನ ಹಾಕೋದು ತುಂಬ ಮುಖ್ಯ ಆಗುತ್ತೆ, ಹಾಕಲೇಬೇಕಾಗತ್ತೆ. ಬೇರೆ ಥರದ ಕ್ಯಾಲೆಂಡರ್ ಇದ್ದರೆ ದಯವಿಟ್ಟು ಇದನ್ನು ರಿಮೂವ್ ಮಾಡ್ಕೊಳ್ಳಿ. ಈ ಕ್ಯಾಲೆಂಡರ್ನ ನೀವು ನಿಮ್ಮ ಆಫೀಸಲ್ಲಿ ಮುಖ್ಯ ಭಾಗದಲ್ಲಿ ಅಥವಾ ನಿಮಗೆ ಎಲ್ಲಿ ಸೂಕ್ತ ಅನಿಸುತ್ತೆ ಅಲ್ಲಿ ನೀವು ಡಿಸ್ಪ್ಲೇನ ಮಾಡ್ಕೋಬಹುದು. ನಂತರ ಫೈರ್ ಎಕ್ಸ್ಟೆನ್ಷನ್. ಈ ಫೈರ್ ಎಕ್ಸ್ಟೆನ್ಷನ್ನ ನೀವು ಗೋಡೆಗೆ ಹ್ಯಾಂಗ್ ಮಾಡಿರಲೇಬೇಕು. ದಯವಿಟ್ಟು ಎಲ್ಲೋ ಒಂದು ಕಡೆ ಇಡೋಕ್ಕೆ ಹೋಗಬೇಡಿ. ಈ ಹ್ಯಾಂಗ್ ಮಾಡಿದಂಥ ಜಾಗಕ್ಕೇ ಈ ಪೋಸ್ಟನ್ನು ಪೇಸ್ಟ್ ಮಾಡಬೇಕಾಗತ್ತೆ. ಫಸ್ಟ್ ಏಡ್ ಬಾಕ್ಸ್ನ ಎಲ್ಲರಿಗೂ ಆಕ್ಸೆಸ್ ಆಗೋ ರೀತಿಯಲ್ಲಿ ಇಟ್ಟು ಆ ಬಾಕ್ಸಿನ ಹತ್ರನೇ ಈ ಪೋಸ್ಟರ್ನ ಕೂಡ ನೀವು ಪೇಸ್ಟ್ ಮಾಡಬೇಕಾಗತ್ತೆ. ಬ್ರ್ಯಾಂಚಲ್ಲಿ ಇರುವಂಥ ಪ್ರತಿ FO ಯಾವ ರೂಟಿಗೆ ಕಲೆಕ್ಷನ್ ಹೋಗ್ತಾರೋ ಅದ್ರ ಪ್ರಕಾರ ರೂಟ್ ಮ್ಯಾಪ್ನ ಹಾಕಬೇಕು. ಇನ್ನು ಯಾವುದೇ ಥರದ ಅವೇರ್ನೆಸ್ ಪೋಸ್ಟರ್ ಬಂದರೆ ಅದನ್ನು ಕೂಡ ಎಲ್ಲರಿಗೂ ವಿಸಿಬಲ್ ಆಗೋ ರೀತಿಯಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಇನ್ನು ಎಲ್ಲ ಪೋಸ್ಟರ್ನ ನಾವು ಆ ಜಾಗಕ್ಕೆ ಪೇಸ್ಟ್ ಆಗಿದೆ. ಕೊನೆ ಲುಕ್ನ ನೋಡೋಣ.